ನಮ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ನಿಮಗೆ ವೆರೈಟಿ ಫಡ್ ಅಂದರೆ ವೆಜಿಟಬಲ್ ವೆರೈಟಿ ಫಡ್ ಅಂತ ತೋರಿಸ್ತಾ ಇದ್ದೀನಿ. ಸಾಧಾರಣವಾಗಿ ಫಡ್ ಮಾಡೋಕ್ಕೆ ಒಂಥರ ಬೇರೆ ಹಿಟ್ಟೆಲ್ಲ ಮಾಡ್ಕೊಳ್ತಾರಲ್ವ, ಉದ್ದಿನ ಬೇಳೆ ಎಲ್ಲ ಹಾಕ್ಬಿಟ್ಟು. ಇದು ಆ ಥರ ಅಲ್ಲ, ಬೇರೆದೇ ವೆರೈಟಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ, ಕ್ಯಾಬೇಜು ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ವೆಜಿಟಬಲ್ ಅಂತ ಇಟ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಾದರೆ ಬೇರೆ ವೆಜಿಟಬಲ್ಸ್ ಕೂಡ ಹಾಕ್ಕೊಳ್ಬೋದು. ಕಡಲೆ ಹಿಟ್ಟು 1 ಬೌಲು, ಕಾಯಿ ತುರಿ, ಅರಿಶಿನ, ಒಂದು ಸ್ವಲ್ಪ ಬಿಳಿ ಎಳ್ಳು, ಖಾರದ ಪುಡಿ, ಉಪ್ಪು ಇಷ್ಟನ್ನು ನಾನು ಇಟ್ಕೊಂಡು ನಿಮಗೆ ವೆರೈಟಿಯಾಗಿ ಡಬ್ಬಿಗೂ ಆಗಬೇಕು ಮಕ್ಕಳಿಗೆ ಎಲ್ಲನೂ, ಮತ್ತು ಮನೆಯವರು ಸಂಜೆ ಕೂಡ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಆ ಥರ ಒಂಥರ ವೆರೈಟಿಯಾಗಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಮತ್ತು ಈರುಳ್ಳಿ, ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ನೀವು ಇದನ್ನು ಹುರ್ಕೊಳ್ಬೇಕು. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಹುರಿದಂಗೆ ಆಯ್ತಲ್ವ. ಈಗ ನಾನು ಕರಿಬೇವಿನ ಸೊಪ್ಪು ಮತ್ತು ಕ್ಯಾಬೇಜು ಇದು ಕೂಡ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇದನ್ನು ಕೂಡ ನೀವು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ. ಕ್ಯಾಬೇಜ್ ಏನು ಈ ಥರ ಸಣ್ಣಗೆ ಹೆಚ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ, ಅದೇನು ಲೇಟ್ ಆಗಲ್ಲ. ಕಡಲೆ ಹಿಟ್ಟು ಮಾತ್ರ ಲಾಸ್ಟಿಗೆ ಹಾಕ್ಕೊಳ್ತೀನಿ ನಾನು. ನೋಡಿ, ಇವಾಗ ಟೊಮೆಟೊ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಅರಿಶಿನ ನಾನು ತಂದು ಬೀಸಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಸಾಧಾರಣ ಅಡುಗೆಗಳಿಗೆ ಕಡಿಮೆಯೂ ಬಳಸಲ್ಲ, ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ. ನೋಡಿ, ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹೀಗೆ ಮಿಕ್ಸ್ ಮಾಡ್ತೀನಿ. ಇದನ್ನು ಎಳ್ಳು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಅದು ಹುರಿದಿಟ್ಟಿರ್ತೀನಿ ತಂದು ನಾನು. ಅದರಿಂದ ನಾನು ಎಳ್ಳು ತುಂಬ ಒಳ್ಳೆಯದು, ಜೀರ್ಣಕಾರಿ ಮತ್ತು ಅಸಿಡಿಟಿ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಎಲ್ಲ ಕೇಳ್ತಾ ಇರೋದ್ರಿಂದ, ಮತ್ತು ನಮ್ಮ ಮನೆಯಲ್ಲಿ ಮೊದಲಿಂದ ಇದನ್ನು ನಮ್ಮ ತಾಯಿ ಎಲ್ಲ ತುಂಬ ಈ ಥರ ಮಾಡ್ತಾಯಿದ್ರು. ಆವಾಗ ನಮ್ಮ ಹೆಲ್ತ್ ಬಗ್ಗೆ ನಾನು ಯೋಚಿಸ್ಕೊಂಡು ಇದೇ ಥರನೇ ನಾನು ಅಡುಗೆಗಳನ್ನು ಮಾಡ್ತಾಯಿದ್ದೀನಿ. ನೋಡಿ, ಈಗ ಕಾಯಿ ತುರಿ ಹಾಕ್ಬಿಡ್ತಾಯಿದ್ದೀನಿ. ಇದು ಒಂದೊಂದೇ ಹಾಕಿ ಹೀಗೆ ಕಲಿಸ್ತಾ ಇದ್ದರೆ ಅದು ಎಲ್ಲನೂ ಮಿಕ್ಸ್ ಆಗ್ತಾನೂ ಹೋಗುತ್ತೆ. ಮತ್ತು ತರಕಾರಿನೂ ಏನು ಅಂತ ಹಾಕಿಲ್ಲ ಅಲ್ವಾ, ಚೆನ್ನಾಗಿ ಬೆಂದ್ಬಿಡುತ್ತೆ ಅದು. ನೋಡಿ, ಇವಾಗಿದೆ ಎಲ್ಲ ಹೀಗೆ ಮಿಕ್ಸ್ ಆಗಿದೆ ಅಲ್ವಾ. ಆವಾಗ ನೀವು ನಿಧಾನಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಥರನೂ ಕೂಡ ನೀವು ಪಲ್ಯ ಥರ ಕೂಡ ಮಾಡ್ಕೋಬೋದು. ನೋಡಿ, ಪಲ್ಯ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ತಾ ಇದ್ದಿದ್ದಷ್ಟೇ. ಇದು ಈ ಪಲ್ಯ ಏನಿದೆಯಲ್ವಾ, ಇದನ್ನು ನೀವು ಬರಿದೇನೂ ತಿನ್ಬೋದು. ಮತ್ತು ದೋಸೆ, ಚಪಾತಿ, ಇಡ್ಲಿ ಯಾವುದ್ರ ಜೊತೆಲಿ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟೆಲ್ಲ ಹಾಕಿದ್ದೀನಲ್ವ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಲುಕ್ಕು ಭಾಳನೇ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ನೋಡಿ, ಇದನ್ನು ನಾನು ಫಡ್ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ಈ ಥರ ಪೂರಿ ಥರ ತುಂಬ ದಪ್ಪನೂ ಇಲ್ಲ, ಈ ಥರ ಒತ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಫಡ್ ಇದಿತ್ತಲ್ವ ಮಾಡೋದು, ಅದನ್ನು ಕಾಯಕ್ಕಿಟ್ಟು ಅದಕ್ಕೆಲ್ಲದಕ್ಕೂ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ನಿಮಗೆ
ನಿಮ್ಮನೇಲಿ ಖಾರ ಇಷ್ಟವಾಗಿ ಪಲ್ಯ ತಿಂತಾರೆ. ಸುಮ್ಮನೆ ಪಲ್ಯ ತಿನ್ನಿ ಅಂದರೆ ಯಾರೂ ತಿನ್ನಲ್ಲ. ಅದಕ್ಕೆ ನೋಡಿ ಈ ಥರ ನೀವು ಮಾಡಿಬಿಟ್ಟು ಹೀಗೆ ರೆಡಿ ಮಾಡ್ಕೊಳ್ಳಿ. ಹೀಗೆ ನೋಡಿ, ಏನು ಕಷ್ಟ ಇಲ್ಲ. ಇದು ಒಂಥರ ವೆರೈಟಿಯಾಗಿದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಎಣ್ಣೆನೂ ಏನು ಜಾಸ್ತಿ ಬಳಸ್ತಾ ಇಲ್ಲ. ನೋಡಿ ಹೀಗೆ ಇದನ್ನು ಹಾಕ್ಕೊಂಡು ಎಲ್ಲ ಕಡೆಯಿಂದನೂ ಹೀಗೆ ಇದನ್ನು ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ಅದನ್ನು ಒಂಥರ ಒಂದು ಪಡ್ಡು ಇದರೊಳಗಡೆ ಹೀಗೆ ಮಾಡಿ ರೆಡಿ ಇಟ್ಕೊಳ್ಳಿ. ಹೀಗೆ ನೀವು ಚಪಾತಿ ಹಿಟ್ಟು ಕಲಿಸ್ತಾನೆ ಇರ್ತೀರಲ್ವ, ಆವಾಗ ನೀವು ಈ ಥರ ಬೇರೆ ವೆರೈಟಿಯಾಗಿ ಮಾಡಿದರೆ ಒಂದೇ ಥರ ಅಂತ ಇರದೆ ಸ್ವಲ್ಪ ಬೇರೆ ಥರ ಚೇಂಜು ಇರುತ್ತೆ. ಮನೆಯವ್ರಿಗೂ ಎಲ್ಲ ಇಷ್ಟ ಆಗುತ್ತೆ ಇದು. ಮತ್ತು ಡಬ್ಬಿ ಕೂಡ ನೀವು ಇದನ್ನು ಆರಾಮಾಗಿ ಮಾಡಿ ಕಳಿಸ್ಬೋದು ಮಕ್ಕಳಿಗೆ. ಮತ್ತು ಹೊರಗಡೆ ಹೋಗ್ತಾರಲ್ವ ಕೆಲಸಗಳಿಗೆ, ಅವ್ರಿಗೆಲ್ಲನೂ ಈ ಥರ ಹೊಟ್ಟೆನೂ ತುಂಬುತ್ತೆ ಇದು. ಯಾಕೆಂದರೆ ಇದಕ್ಕೆ ನಾನು ಬೇರೆ ಹಿಟ್ಟು ಅದೆಲ್ಲ ಏನು ಹಾಕಿಲ್ಲ, ಚಪಾತಿ ಹಿಟ್ಟು ಗೋಧಿ ಹಿಟ್ಟೇ ಬಳಸಿರೋದು. ನೋಡಿ ಇದನ್ನು ಒಂದೊಂದನ್ನೇ ನಾನು ಈ ಥರ ಇಡ್ತೀನಿ. ಎರಡು ಕಡೆ ನಾನು ತಿರುಗಿಸಿ ಎಲ್ಲ ಮಾಡಿಬಿಟ್ಟು ಎರಡು ಕಡೆ ಒಳ್ಳೆ ಬ್ರೌನ್ ಆಗೋ ಹಾಗೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ನೀವು ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಇದು ಒಂಥರ ಎಷ್ಟು ಚೆನ್ನಾಗಿದೆ ಅಲ್ವಾ, ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಮಾಡೋದು ಅಂತ ನಿಮ್ಗೆ ಅನಿಸ್ಲೇಬೇಕು. ಯಾಕೆಂದರೆ ಇದು ವೆರೈಟಿಯಾಗಿ ಮಾಡಿರೋ ಪಡ್ಡು ಅಲ್ವಾ ಇದು. ಅದಕ್ಕೆ ಮತ್ತೆ ಏನು ಪಡ್ಡು ಹಿಟ್ಟಿಲ್ಲ ಆ ಥರ ಎಲ್ಲ ಏನಿಲ್ಲ, ನೀವು ಯಾವಾಗ ಬೇಕಾದರೂ ಇದನ್ನು ರೆಡಿ ಮಾಡ್ಕೋಬೋದು. ನೋಡಿ ನಾನು ಸಾಂಬಾರು ಮತ್ತು ಚಟ್ನಿ ಜೊತೆಯಲ್ಲಿ ಇದನ್ನು ಮನೆಯಲ್ಲಿ ತಿನ್ನೋದಕ್ಕೋಸ್ಕರ ರೆಡಿ ಮಾಡಿದ್ದೀನಿ. ಕಷ್ಟನೇ ಇಲ್ಲ, ಅಷ್ಟು ನಿಮಗೆ ಹಿಟ್ಟಲ್ಲಿ ಮಾಡಿದ ಪಡ್ಡಾದರೂ ಒಂದೊಂದು ಸತಿ ಎದ್ದೇಳಕ್ಕೆ ಇದಾಗ್ಬೋದು. ಇದು ಏನಿಲ್ಲ, ಸಲೀಸಾಗಿ ಹೀಗೆ ಅಂದರೆ ಸಾಕು ಎದ್ಬಿಡತ್ತೆ. ಮಾಮೂಲು ಚಪಾತಿ ತಿಂತಾನೇ ಇರ್ತೀರಲ್ವ, ಅದ್ರ ಬದಲು ಇದೊಂಥರ ವೆರೈಟಿ ಮತ್ತು ಜೊತೆಯಲ್ಲಿ ಪಲ್ಯ ಅದೂ ಹೋಗಿ ಸೇರಿಬಿಡುತ್ತಲ್ವ ನಿಮಗೆ. ಅದರಿಂದ ಮಕ್ಳಿಗೂ ನಿಮಗೆ ಖುಷಿಯಾಗತ್ತೆ, ಪಲ್ಯ ಎಲ್ಲ ತಿಂದರು ಅಂತ ಹೇಳಿಬಿಟ್ಟು. ನೋಡಿ ಪಡ್ಡು ರೆಡಿಯಾಗಿದೆ. ನಾನು ಇದನ್ನು ನೋಡಿ ಒಂದನ್ನು ನಿಮಗೆ ಹೀಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ಬಿಸಿ ಇದೆ ಇವಾಗ, ಅದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ನೋಡಿ ಹೀಗೆ ಪಲ್ಯ ಒಳಗಡೆ ಎಷ್ಟು ಚೆನ್ನಾಗಿ ಇದಾಗಿದೆ ಅನ್ನೋದು. ಇದರಿಂದ ಬಿಸಿ ಬಿಸಿಯಾಗಿ ನೀವು ಸರ್ವ್ ಮಾಡಿದರೆ ಎಲ್ಲರಿಗೂ, ಕ್ಯಾಬೇಜ್ ಅಂತೂ ಒಂಥರ ಬೇರೆದೇ ಟೇಸ್ಟ್ ಕೊಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಬರೀದೂ ತಿನ್ಬೋದು. ಡಬ್ಬಿಯಲ್ಲಿ ತೊಗೊಂಡು ಹೋದರೆ ನಿಮ್ಗೆ ಚೆನ್ನಾಗಿ ಬೆಂದಿರೋದ್ರಿಂದ ನಿಮಗೆ ರಾತ್ರಿವರೆಗೂ ಏನೂ ಕೆಡಲ್ಲ ಅದು. ಮತ್ತು ಎಲ್ಲಾದರೂ ಜರ್ನಿ ಆ ಥರ ಹೋಗ್ತಿದ್ದಾಗ ಟ್ರೈನು ಬಸ್ಸು ಈ ಥರ ಕೂಡ ನೀವು ಇದನ್ನು ರೆಡಿ ಮಾಡಿ ತೊಗೊಂಡು ಹೋಗ್ಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೆಸಿಪಿನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ.